ಓಕೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತೀನಿ. ಎಲ್ಲ ಗುರು ಹಿರಿಯರನ್ನ ನೆನೆಸ್ಕೊಳ್ಳೋಣ ನಾವು. ಧ್ಯಾನವನ್ನ ನಾವು ಯಾಕೆ ಮಾಡ್ಬೇಕು, ಧ್ಯಾನಕ್ಕೆ ಯಾಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಇದೆ ಅಂತ ಹೇಳಿದ್ರೆ, ಉಸಿರು, ನಮ್ಮ ಉಸಿರು ಇದೆಯಲ್ಲ, ಇದು ನಮ್ಮ ಅಕೌಂಟ್ ಇದ್ದಾಗೆ. ನಮ್ಮ ಅಕೌಂಟ್ ಅಲ್ಲಿ ನಾವು ಎಷ್ಟು ಬ್ಯಾಲೆನ್ಸ್ ಅನ್ನ ಇಟ್ಕೊಳ್ತೀವಿ, ಎಷ್ಟನ್ನ ಖರ್ಚು ಮಾಡ್ಬಿಡ್ತೀವಿ, ಎಷ್ಟನ್ನ ಉಳಿಸ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನ ನಿಂತಿದೆ. ಉಸಿರನ್ನ ನಾವು ಎಷ್ಟು ಚೆನ್ನಾಗಿ ಅದನ್ನ ಉಳಿಸ್ಕೊಳ್ತಾ ಇದೀವಿ ಅನ್ನೋದ್ರ ಮೇಲೆ ನಮ್ಮ ಒಂದು ಶಕ್ತಿ ಇರುವಂತದ್ದು. ಏನ್ ಮಾಡ್ತಾ ಇದೀವಿ ನಾವು? ಆಗ್ಲೇ ಹೇಳ್ದೆ ನಾನು, ರೇಖೆಯಲ್ಲಿ 5 ಪಂಚಸೂತ್ರಗಳಿರುತ್ತೆ ನಮ್ಗೆ ಅಂತ. ಅಂದ್ರೆ ಈ ಒಂದು ದಿನ ನಾನು ಕೋಪ ಮಾಡುವುದಿಲ್ಲ, ಈ ಒಂದು ದಿನ ನಾನು ಚಿಂತಿಸುವುದಿಲ್ಲ, ಈ ಒಂದು ದಿನ ನಾನು ಕೃತಜ್ಞತೆ ಭಾವದಿಂದ ಇರ್ತೇನೆ, ಮತ್ತೆ ಈ ಒಂದು ದಿನ ನಾನು ಪ್ರಾಮಾಣಿಕವಾಗಿ ನನ್ನ ಕೆಲಸಗಳನ್ನ ಮಾಡ್ತೇನೆ ನಾನು, ಮತ್ತೆ ಈ ಒಂದು ದಿನ ನಾನು ಎಲ್ಲರ ಮೇಲೆ ನಾನು ಕರುಣೆಯಿಂದ ಇರುತ್ತೇನೆ. ಈ ಜಸ್ಟ್ ಇದನ್ನ ನಾವು ಹೇಳ್ತಾ ಬಂತು ಅಂದಾಗ ಏನಾಗುತ್ತೆ ಹೇಳಿ? ನಮ್ಮ ಮನಸ್ಸಲ್ಲಿ ಆಟೋಮ್ಯಾಟಿಕಲಿ ಒಂದು ಸ್ಥಿತಿ ಬರುತ್ತೆ ನಮ್ಗೆ. ಎಸ್, ಹೌದಲ್ವಾ, ನಾನು ಇವತ್ತು ಏನೇನ್ ಮಾಡ್ತಾ ಇದ್ದೀನಿ, ಪರಮಾತ್ಮ ನಮ್ಗೆ ಏನೇನ್ ಕೊಟ್ಟಿದ್ದಾನೆ, ಎಷ್ಟೊಂದು ಖುಷಿ ಇದೆ ನನಗೆ, ನಾನು ಎಷ್ಟೊಂದಕ್ಕೆ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಯಾವಾಗ ನಮ್ಗೆ ಅನ್ಸುತ್ತೋ ಆಟೋಮ್ಯಾಟಿಕಲಿ ಏನಾಗುತ್ತೆ, ನಮ್ಗೆ ಮನಸ್ಸು ಶಾಂತಿಗೆ ಬರುತ್ತೆ. ಅರಿವು ಇಲ್ಲ ನಮಗೆ, ನಾನು ಏನ್ ಮಾಡಕ್ ಹೊರಟಿದ್ದೀನಿ ಅಂತ ನಾನು ನೋಡ್ಕೊಳ್ಳುವಂತ ಅರಿವು ನಮ್ಮಲ್ಲಿ ಇಲ್ಲ ಅಂತಂದಾಗ ಏನಾಗುತ್ತೆ, ಆಟೋಮೆಟಿಕಲಿ ನಮ್ಮಲ್ಲಿ ಕೋಪ ಬರುತ್ತೆ, ಆಂಗ್ಸೈಟಿ, ಡಿಪ್ರೆಷನ್, ಸ್ಟ್ರೆಸ್ ಬರುತ್ತೆ. ಅಂತ ಸಮಯದಲ್ಲಿ ಏನಾಗುತ್ತೆ ನಮ್ಗೆ? ಈಗ ಕೋಪ ಬಂದಾಗ ನೀವು ಗಮನಿಸಿ, ನಮ್ಮ ಉಸಿರು ಏನಾಗುತ್ತೆ, ನಮ್ಮ ಉಸಿರು, ನಮ್ಮ ನರ್ವ್ಸ್ ಗಳೆಲ್ಲ, ನಮ್ಮ ಚಕ್ರಗಳೆಲ್ಲ ಏನಾಗುತ್ತೆ, ಓವರ್ ಆಗಿ ಆಕ್ಟಿವ್ ಆಗುತ್ತೆ. ಆಟೋಮ್ಯಾಟಿಕಲಿ ನಮ್ಗೆ ಗೊತ್ತಿಲ್ದಂಗೆ ನಾವು ಪ್ರೀತಿನ ಜಾಸ್ತಿ ಉಸಿರಾಡಕ್ ಶುರು ಮಾಡ್ತೀವಿ. ನಾವು ಕೋಪ ಮಾಡ್ಕೊಂಡಾಗ ನಾವೇನ್ ಮಾಡ್ತೀವಿ, ಜಾಸ್ತಿ ಉಸಿರನ್ನ ನಾವು ಬೇಗ 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 ನಾವು ಉಸಿರಾಡ್ತಾ ಇರ್ತೀವಿ. ಅವಾಗ ಏನಾಯ್ತು ಹೇಳಿ? ಡಿಪ್ರೆಷನ್ ಅಲ್ಲಿ ಹೋದಾಗ, ಸ್ಟ್ರೆಸ್ ತುಂಬಾ ಒತ್ತಡ ಇದ್ದಾಗ ಪ್ರಾಪರ್ ಆಗಿ ನಾವು ಉಸಿರಾಡಕ್ ಆಗೋದಿಲ್ಲ. ನಾವು ಉಸಿರು ನಾವು ಬೇಗ 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 ನಾವ್ ಏನ್ ಮಾಡ್ತಾ ಇದೀವಿ, ಖಾಲಿ ಮಾಡ್ತಾ ಇದೀವಿ. ಒಳ್ಳೇದಿಕ್ಕೆ ಯೂಸ್ ಮಾಡ್ಕೋಬೇಕು, ಇದು ಅನ್ನೆಸರಿ ನಾವು ನಮ್ಮ ಅಕೌಂಟ್ ಅಲ್ಲಿ ಇರುವಂತ ಬ್ಯಾಲೆನ್ಸ್ ನಾವು ಖರ್ಚು ಮಾಡ್ಬಿಡ್ಬೇಕು ನಾವು. ಸೊ ಹಾಗಾಗಿ ನಮ್ಮಲ್ಲಿ ಉಸಿರಿಗೆ ತುಂಬಾ ಅಮೂಲ್ಯವಾದಂತ ಸ್ಥಾನ ಇದೆ. ಉಸಿರೇ ಎಲ್ಲ, ಉಸಿರೇ ಸರ್ವತ್ರ ಸಾಧನಂ ಅಂತ ಹೇಳಿ. ನಮ್ ಜೊತೆ ಬರೋದ್ ಯಾವ್ದು ಹೇಳಿ? ಉಸಿರು. ಇಲ್ಲಿ ತನಕ ಇರುತ್ತೆ, ನಾವು ಹೋಗೋ ತನಕನೂ ಕೂಡ ಅದು ನಮ್ ಜೊತೆನಲ್ಲಿ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಉಸಿರಿನ ಮೇಲೆ ನಮ್ಗೆ ಗಮನವನ್ನ ನಾವು ಧ್ಯಾನದಲ್ಲಿ ನಾವು ಇಟ್ಕೊಳ್ಬೇಕಾಗುತ್ತೆ. ನಾವು ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಆಮೆಯನ್ನ ತಗೊಳ್ತಾರೆ. ಆಮೆ ಎಷ್ಟು ನಿಧಾನವಾಗಿ ಉಸಿರಾಡುತ್ತೆ ಅಂತ ಹೇಳಿದ್ರೆ, ತುಂಬಾ ನಿಧಾನವಾಗಿ ಅದು ಉಸಿರಾಡುತ್ತೆ. ಅದಕ್ಕೆ ಅದ್ರ ಆಯಸ್ಸು ಎಷ್ಟಿದೆ ಹೇಳಿ? 150ರಿಂದ 200 ವರ್ಷ ತನಕ ಅದ್ರ ಆಯಸ್ಸಿರೋದು. ಇನ್ನೊಂದು ಎಕ್ಸಾಂಪಲ್ ಯಾವ್ದು ಅಂದ್ರೆ ನಾಯಿಯನ್ನ ತಗೊಳ್ಳೋಣ ನಾವು. ನಾಯಿ ಹೇಗ್ ಉಸಿರಾಡುತ್ತೆ? ಅದು ಬೇಗ 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 ಉಸಿರಾಡುತ್ತೆ. ಬೇಗ ಬೇಗ ಉಸಿರಾಡುತ್ತಾ ಇರೋದ್ರಿಂದ ಅದ್ರ ಆಯುಸ್ ಎಷ್ಟಿರ್ಬೋದು? 10ರಿಂದ 15 ವರ್ಷ ಅಷ್ಟೇ. ಅದಕ್ಕೆ ಹೇಳೋದು, ಪ್ರಾಣಾಯಾಮಗಳನ್ನ ಮಾಡಿ, ಧ್ಯಾನದಲ್ಲಿ ನಿಮ್ಮ ಉಸಿರನ್ನ ನೀವು ಗಮನವನ್ನ ಇಟ್ಟು ನೋಡಿ ಅಂತ ಹೇಳೋದು. ಏನಕ್ಕೆ ಅಂತ ಹೇಳಿದ್ರೆ ಅದಕ್ಕೋಸ್ಕರನೇ. ಸೊ ಹಾಗಾಗಿ ಎಲ್ಲರೂ ಕೂಡ ಈಗ ನಾವು ಧ್ಯಾನವನ್ನ ಮಾಡೋಣ. ನಿಮ್ಮ 2 ಕೈಗಳನ್ನ ಚೆನ್ನಾಗಿ ರಬ್ ಮಾಡಿ, ಎರಡು ಕೈಗಳನ್ನ ಒಂದರ ಜೊತೆ ಒಂದಿಟ್ಕೊಳ್ಳಿ. ನಿಮ್ಮ ತೊಡೆಯ ಮೇಲೆ ಆರಾಮವಾಗಿ ನಿಧಾನವಾಗಿ ಇಟ್ಕೊಳ್ಳಿ. ಕಣ್ಣುಗಳನ್ನ ಕೋಮಲವಾಗಿ ನಿಧಾನವಾಗಿ ಮುಚ್ಚಿ. ಧ್ಯಾನವನ್ನ ಮಾಡ್ಬೇಕಾದ್ರೆ ಹಾಸಿಗೆ ಮೇಲೆ ಮಾತ್ರ ಮಾಡ್ಬೇಡಿ, ಇನ್ನು ಯಾವ ಕಡೆನಾದ್ರೂ ಕೂಡ ನಾವು ಮಾಡ್ಬಹುದು. ನಾವು ನಿಮಗೆ ಕಂಫರ್ಟಬಲ್ ಅನ್ನುವಂತಹ ಒಂದು ಆಸನದಲ್ಲಿ ಕೆಳಗಡೆ ಏನಾದ್ರೂ ಹಾಸ್ಕೊಳ್ಳಿ, ಅಥವಾ ಸೋಫಾ ಮೇಲಾದ್ರೂ ಮಾಡ್ಬಹುದು, ಚೇರ್ ಮೇಲಾದ್ರೂ ಮಾಡಬಹುದು, ಅಥವಾ ನೀವು ನೆಲದ ಮೇಲೆ ಕೂತ್ಕೊಂಡಾದ್ರೂ ಮಾಡಬಹುದು.
ನಿಮ್ಗೆ ಎಲ್ಲಿ ಕಂಫರ್ಟ್ ಅನ್ಸುತ್ತೋ ಅಲ್ಲಿ ನೀವು ಕುತ್ಕೊಂಡು ನೀವು ಧ್ಯಾನವನ್ನ ಮಾಡಬೇಕು. ಕೊನೆಗೆ ಆಗಲ್ಲ ಅಂತ ಹೇಳಿದ್ರು, ಒಂದ್ ಸೆಕೆಂಡ್. ಆರಾಮವಾಗಿ ಕೂತ್ಕೊಳ್ಳಿ. ನಿಮ್ಮ ಗಮನ ಎಲ್ಲವನ್ನು ಕೂಡ ಉಸಿರಿನ ಮೇಲೆ ಇದ್ದಾನೆ. ಧ್ಯಾನ ಅಂತಂದ್ರೆ ಏನು ಅಂದ್ರೆ ನಮ್ಮ ಪ್ರಯತ್ನವನ್ನ ನಾವು ಏನೂ ಮಾಡಬಾರ್ದು, ಅದಾಗಿ ಅದೇ ಘಟಿಸುವಂತದ್ದು. ಆದ್ರಿಂದ ನೀವು ನಿಮ್ಮ ಗಮನವನ್ನೆಲ್ಲನೂ ಕೂಡ ನೀವು ಉಸಿರಿನ ಕಡೆ ತಗೊಂಡ್ಬನ್ನಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡಿ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಬಿಡಿ. ಉಸಿರನ್ನ ನೋಡಿ, ಗಮನಿಸಿ. ನಿಧಾನವಾಗಿ ಉಸಿರನ್ನ ಒಳಗೆ ತಗೊಳ್ಳಿ. ನಾಭಿಯ ಚಕ್ರದಲ್ಲಿ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿ, ತಡೆಯಿರಿ. ನಿಧಾನವಾಗಿ ಹೊರಗಡೆ ಬಿಡಿ. ಹಾಗೆ ಉಸಿರು ಹೊರಗಡೆನೆ ಇರ್ಲಿ, ಎಷ್ಟು ಸಾಧ್ಯವೋ ಹಾಗೆ ಇರ್ಲಿ. ನಿಧಾನವಾಗಿ ಉಸಿರನ್ನ ಹೊರಗೆ ತಗೊಳ್ಳಿ. ಹೋಲ್ಡ್ ಮಾಡಿ. ನಿಧಾನವಾಗಿ ಉಸಿರನ್ನ ಹೊರಗಡೆ ಬಿಡಿ. ಉಸಿರು ಹಾಗೆ ಹೊರಗಡೆನೆ ಇರ್ಲಿ. ನಿಧಾನವಾಗಿ ಉಸಿರನ್ನ ಹೊರಗಡೆ ತಗೊಳ್ಳಿ. ನಾಭಿ ಚಕ್ರದಲ್ಲಿ ಹೋಲ್ಡ್ ಮಾಡಿ. ಹಾಗೆ ಉಸಿರನ್ನ ಗಮನಿಸಿ. ಆಲೋಚನೆಗಳು, ನಿಮ್ಮ ಥಾಟ್ಸ್ಗಳು, ನಿಮ್ಮ ಗಮನ ಬೇರೆ ಕಡೆ ಹೋಗ್ಬಿಟ್ಟು ಹೋದ್ ನೋಡಿ ಅಷ್ಟೇ ಅದನ್ನ ಪುನಃ ವಾಪಸ್ಸು ನಮ್ಮ ಉಸಿರಿನ ಮೇಲೆ ಕರ್ಕೊಂಡ್ ಬಂದು ನಿಲ್ಲಿಸ್ಕೊಳ್ಳಿ. ನೋಡಿ ಅಷ್ಟೇ, ಹೌದು, ಎಸ್, ಇದಿದೆ ನನ್ನ ಮನಸ್ಸಿನೊಳಗಡೆ, ಈ ಆಲೋಚನೆ ಇದೆ, ಎಸ್ ನಾನು ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೇನೆ ಅಷ್ಟೇ. ಅದ್ರ ಹಿಂದೆ ಹೋಗ್ಬೇಡಿ, ಥಾಟ್ಸ್ ಗಳ ಹಿಂದೆ ಹೋಗ್ಬೇಡಿ. ಜಸ್ಟ್ ಅದಿದೆ ನನ್ನ ಮನಸ್ಸೊಳಗಡೆ. ನಿಮ್ಮಲ್ಲಿ ಯಾವುದೇ ಆಲೋಚನೆಗಳಿದ್ರು ಕೂಡ ನೋಡ್ಕೊಳ್ಳಿ ಅಷ್ಟೇ. ಎಸ್, ಒಪ್ಕೊಳ್ಳಿ ಅದನ್ನ. ಎಸ್, ನಾನು ಇದನ್ನ ಯೋಚನೆ ಮಾಡ್ತಾ ಇದ್ದೇನೆ, ಈ ಆಲೋಚನೆ ನನ್ನಲ್ಲಿದೆ, ಎಸ್ ಅಂತ ನೋಡ್ಕೊಂಡು ಪುನಃ ನಿಮ್ ಗಮನನ ಉಸಿರಿನ ಕಡೆ ತಗೊಂಡ್ಬನ್ನಿ.
ನಿಧಾನವಾಗಿ ಉಸಿರನ್ನು ಒಳಗಡೆ ತಗೊಳ್ಳಿ. ತಣ್ಣನೆಯ ಅನುಭವನ ಕೊಡುತ್ತೆ. ಉಸಿರು ಹೊರಗಡೆ ಹೋಗುವಾಗ ಬೆಚ್ಚನೆಗಿರುವಂತಹ ಅನುಭವವನ್ನ ಕೊಡುತ್ತೆ. ಗಮನಿಸಿ ಅದನ್ನು ನೋಡಿ. ದೀರ್ಘವಾಗಿ ಉಸಿರಾಡಿ. ನಿಮ್ಮ ಪ್ರಯತ್ನವನ್ನ ನೀವು ಏನು ಮಾಡಬಾರ್ದು. ಉಸಿರು ತಾನಾಗೆ ಸಹಜವಾಗಿ ಒಳಗಡೆ ಬರುತ್ತೆ, ಹೊರಗಡೆ ಹೋಗುತ್ತೆ. ನೀವು ಪ್ರಯತ್ನ ಪಟ್ಟು ತಗೊಳ್ಳುವಾಗಿಲ್ಲ, ಆಟೋಮ್ಯಾಟಿಕಲಿ ಜಸ್ಟ್ ಅದನ್ನ ಗಮನಿಸಿ. ನಿಮ್ಮ ಮೂಗಿನ ತುದಿ ಹತ್ರ ಗಮನಿಸಿ. ಸಹಜವಾಗಿ ಉಸಿರು ಒಳಗಡೆ ಬರ್ತಾ ಇದೆ, ಹೊರಗಡೆ ಹೋಗ್ತಾ ಇದೆ. ಕರ್ತ ಭಾವದಿಂದ ನೀವೇನು ಮಾಡ್ತೀರಿ, ದೃಷ್ಟ ಭಾವದಿಂದ. ದೃಷ್ಟ ಅಂದ್ರೆ ನೀವು ನೋಡ್ತಾ ಇದ್ದೀರಾ ಅಷ್ಟೇ. ಈ ಒಂದು ಪ್ರಾಣ ಚೈತನ್ಯ ಶಕ್ತಿಯು, ಈ ಒಂದು ಪ್ರಾಣ ಚೈತನ್ಯ ಶಕ್ತಿಯು ಒಳಗಡೆ ಬರುವಾಗ ಚೈತನ್ಯವನ್ನು ತಗೊಂಡ್ ಬರ್ತಾ ಇದೆ. ಇಡೀ ಶರೀರವನ್ನ ಬೆಳಕಿನಿಂದ ಫಿಲ್ ಮಾಡ್ತಾ ಇದೆ. ಈ ಪ್ರಾಣ ಶಕ್ತಿಯನ್ನು ಹನುಮ ಅಂತ ಹೇಳೋದು. ವಾಯು ಎಲ್ಲಾ ಕಡೆನೂ ಕೂಡ ಇರುವಂತದ್ದು. ಈ ಹನುಮ ಎಲ್ಲಿರ್ತಾನೋ ಆತ್ಮ ಎನ್ನೋ ರಾಮನ ಬಂದು ಸೇರ್ತಾ ಇತ್ತು. ಅದಕ್ಕೆ ಹೇಳೋದು, ಎಲ್ಲಿ ಹನುಮನು ಅಲ್ಲಿ ರಾಮನು. ಈ ಒಂದು ಪ್ರಾಣ ಶಕ್ತಿ ನಮ್ಮ ಎಲ್ಲ ಚಕ್ರಗಳನ್ನ ಇದು ಬೆಳಕಿನ ಪುಂಜದಲ್ಲಿ ಇಮ್ಯಾಜಿನೇಷನ್ ಮಾಡ್ಕೊಡಿ ಅಷ್ಟೇ. ದಿವ್ಯವಾದಂತಹ ಬೆಳಕು. ಮೂಲಾಧಾರ ಚಕ್ರವು ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾ ಇದೆ. ಸ್ವಾಧಿಷ್ಠಾನ ಚಕ್ರವು ಕೇಸರಿ ಬಣ್ಣದಿಂದ ಪ್ರಜ್ವಲಿಸ್ತಾ ಇದೆ. ಆಪ್ಯ ಚಕ್ರವು ಹಳದಿ ಬಣ್ಣದಿಂದ ಅತ್ಯಂತ ಪ್ರಕಾಶಮಾನ, ಒಂದು ಬೆಳಕಿನ ಪುಂಜದ ರೀತಿಯಲ್ಲಿ. ಒಂದು ಬಲ್ಬ್ ಹೇಗೆ ಪ್ರಕಾಶಮಾನವಾಗಿ ಪ್ರಜ್ವಲಿಸುತ್ತೋ ಹಾಗೆ ಹಳದಿ ಬಣ್ಣದಿಂದ ಪ್ರಜ್ವಲಿಸ್ತಾನೆ. ನಮ್ಮ ಹೃದಯ ಚಕ್ರವು ಹಸಿರು ಬಣ್ಣದಿಂದ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತದೆ. ಗಂಟಲಿನ ಚಕ್ರವು ಅತ್ಯಂತ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾ ಇದೆ. ನಮ್ಮ ಥರ್ಡ್ ಐ ಚಕ್ರವು ಕೂಡ ನೀಲಿ ಬಣ್ಣದಿಂದ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾ ಇದೆ.
ನಮ್ಮ ಸಹಸ್ರಾರ ಚಕ್ರವು ನೇರಳೆ ಬಣ್ಣದಿಂದ ಪ್ರಕಾಶಮಾನವಾಗಿ ಪ್ರಜ್ವಲಿಸುತ್ತದೆ. ಎಲ್ಲ ಬಣ್ಣಗಳಿಂದ ನಮ್ಮ ಶರೀರದ ಆಭಾಮಂಡಲವು ಅತ್ಯಂತ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾರೆ. ಒಂದು ಸರ್ಕಲ್ ರೀತಿಯಲ್ಲಿ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾ ಇದ್ದೇವೆ. ಈ ದಿವ್ಯವಾದಂತಹ ಬೆಳಕು ನಮ್ಮ ಆಜ್ಞಾ ಚಕ್ರದಲ್ಲಿ ದಿವ್ಯವಾದಂತಹ ಅದ್ಭುತವಾದಂತಹ ಈ ಚೈತನ್ಯದ ಶಕ್ತಿ, ಈ ಶಕ್ತಿಯೇ ಎಲ್ಲವನ್ನು ಕೂಡ ನೋಡ್ತಾ ಇದ್ದೇವೆ, ಗಮನಿಸ್ತಾ ಇದ್ದೇವೆ. ಇದೇ ನಮ್ಮ ದಿವ್ಯವಾದಂತಹ ಶಕ್ತಿ. ನಮ್ಮ ಥರ್ಡ್ ಐ ಚಕ್ರದಲ್ಲಿ ಅತ್ಯಂತ ಪ್ರಕಾಶಮಾನವಾಗಿ ಪ್ರಜ್ವಲಿಸ್ತಾ ಇರುವ ರೀತಿ ನಾವು ಕಲ್ಪನೆಯನ್ನ ಮಾಡಬೇಕು. ಬೆಳಕು ಮೂರನೇ ಕಣ್ಣಿನಲ್ಲಿ ನಿಮ್ಮ ಎಲ್ಲ ಒಂದು ಚೈತನ್ಯದ ಶಕ್ತಿ ಮೂರನೇ ಕಣ್ಣಿನಲ್ಲಿ ಪ್ರಕಾಶಮಾನವಾಗಿ ಬೆಳಕನ್ನ ಚೆಲ್ತಾ ಇದೆ. ಬೆಳಕನ್ನ ಎಲ್ಲಾ ಕಡೆಗೂ ಕೂಡ ಸ್ಪ್ರೆಡ್ ಮಾಡ್ತಾ ಇದೆ. ಮೂರನೇ ಕಣ್ಣಿನಿಂದ ಬರುವಂತಹ ಈ ಬೆಳಕು ದಿವ್ಯವಾದಂತಹ ಚೈತನ್ಯ ಶಕ್ತಿಯು ಇಡೀ ನಿಮ್ಮ ಆಭಾಮಂಡಲವನ್ನ ಆವರಿಸಿಕೊಂಡಿದೆ. ಈ ಒಂದು ಚೈತನ್ಯದ ಬೆಳಕು ಇಡೀ ನಾವಿರುವಂತಹ ಕೋಣೆಯ ಎಲ್ಲಾ ಭಾಗಗಳಲ್ಲಿ ಕೂಡ ತನ್ನ ದಿವ್ಯವಾದಂತಹ ದೀಪ ಹೇಗೆ ಬೆಳಕನ್ನ ಹರಡುತ್ತೆ, ಹಾಗೆ ಈ ಮೂರನೇ ಕಣ್ಣಿನಲ್ಲಿರುವಂತಹ ಚೈತನ್ಯದ ಬೆಳಕು ಇಡೀ ನಮ್ಮ ರೂಮನ್ನ ಆವರಿಸಿಕೊಂಡಿದೆ. ಈ ರೂಮಿನಲ್ಲಿರುವಂತಹ ದಿವ್ಯವಾದಂತಹ ಬೆಳಕು ಹರಡುತ್ತಾ ಇಡೀ ಆಕಾಶದಲ್ಲಿರುವಂತಹ ಎಲ್ಲ ವಸ್ತುಗಳೊಂದಿಗೆ ವಿಲೀನವಾಗ್ತಾ ಇದ್ದೇವೆ. ದೀಪದ ಬೆಳಕಿನಂತೆ ಎಲ್ಲಾ ಕಡೆನೂ ಕೂಡ ಹರಡುತ್ತಾ ಇದೆ. ಜಸ್ಟ್ ರಿಲ್ಯಾಕ್ಸ್ ಆಗಿ ಆಕಾಶವನ್ನ ಗಮನಿಸಿದೆ. ವಿಲೀನವಾಗಿದೆ ಅಷ್ಟೇ. ನಿಧಾನವಾಗಿ ಉಸಿರನ್ನ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೋಗಿ. ನಿಧಾನವಾಗಿ ಉಸಿರನ್ನ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ತಗೊಳ್ಳಿ.
ನಿಧಾನವಾಗಿ ನಿಮ್ಮ ಗಮನವನ್ನ ಕಾಲು ಬೆರಳಿನತ್ತ ಅಲುಗಾಡಿಸಿ, ಕೈ ಬೆರಳುಗಳನ್ನ ಅಲುಗಾಡಿಸಿ, ಸ್ವಾಭಾವಿಕವಾಗಿ ನಿಮ್ಮ ಸುತ್ತ ಇರುವಂತಹ ಶಬ್ದಗಳನ್ನ ಗಮನಿಸಿ. ನೀವಿರುವಂತಹ ಸ್ಥಳವನ್ನ ಗಮನಿಸಿ. ನಿಧಾನವಾಗಿ ಸ್ವಾಭಾವಿಕವಾಗಿ ಗಮನಿಸಿ. ಎರಡು ಕೈಗಳನ್ನ ಚೆನ್ನಾಗಿ ಉಜ್ಜಿ ಈ ಒಂದು ದೈವಿಕ ಶಕ್ತಿಯನ್ನ ನಿಮ್ಮ ಶರೀರದ ಎಲ್ಲಾ ಭಾಗಗಳಲ್ಲಿ ಸ್ಪ್ರೆಡ್ ಮಾಡಿ. ಹೇಗನ್ನಿಸ್ತಾ ಇದೆ? ಎಲ್ಲರೂ ಕೂಡ ಅದ್ಭುತವಾಗಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ತುಂಬಾ ಖುಷಿ ಆಗ್ತಾ ಇದೆ ಮಾತ್ರ. ಎಲ್ಲರಿಗೂ ಧನ್ಯವಾದಗಳು.